ಹಲೋ, ಏನಮ್ಮ? ನಮಸ್ಕಾರಮ್ಮ. ನಮಸ್ಕಾರ ಮೇಡಮ್. ಯಾವ ಊರಮ್ಮ ನಿಮ್ಮದು? ನಮ್ಮದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು. ಅಮ್ಮ, ನೀನು ಒಂದು ವಾರದ ಮುಂದೆ ನನಗೆ ಫೋನ್ ಮಾಡಿದ್ದೆ ಅಲ್ವೇನಮ್ಮ? ಹೌದು ಮೇಡಮ್. ಆದರೆ ನೀನು ನನಗೆ ಫೋಟೋ, ಆಧಾರ್ ಕಾರ್ಡ್ ಏನೂ ಕಳಿಸಿಲ್ಲ. ಇಲ್ಲ ಮೇಡಮ್. ಇವತ್ತು ಬೆಳಗ್ಗೆ, ಇವತ್ತು ಸಂಡೇ, ಇವತ್ತು ಬೆಳಗ್ಗೆ ನೀನು ಮೆಜೆಸ್ಟಿಕಲ್ಲಿ ಇದ್ದೀನಿ ಅಂತಂದೆ. ನಾನು ನಿನ್ನ ಮಕನೂ ನೋಡಿರಲಿಲ್ಲ, ಏನು ನಿನ್ನ ಫೋನ್ ನಂಬರು ನಾನು ನಿನ್ನ ಸೇವ್ ಮಾಡಿರಲಿಲ್ಲ, ಗೊತ್ತಾಯ್ತಾ? ಇವತ್ತು ನೀನು ಮೆಜೆಸ್ಟಿಕಲ್ಲಿ ಇದ್ದೀನಿ, ಕೆಲಸ ಇದೆಯಾ ನನಗೆ, ಮನೆ ಕೆಲಸಕ್ಕೆ ಬರ್ತೀನಿ ಅಂದೆ. ಸೊ ನೀವು ಬೆಳಗ್ಗೆನೇ ನನಗೆ ಆಧಾರ್ ಕಾರ್ಡು ಫೋಟೋ ಹಾಕಿದ್ರಿ. ಆ್ಯಕ್ಚುಲಿ ನಾನು ಇವತ್ತು ಇರ್ತಿರ್ಲಿಲ್ಲ, ನಾನು ಇವತ್ತು ದಾವಣಗೆರೆಗೆ ಹೋಗ್ತಿದ್ದೆ. ಇವತ್ತು ನಿಮ್ಮ ಅದೃಷ್ಟನೋ ನನ್ನ ಅದೃಷ್ಟನೋ ಗೊತ್ತಿಲ್ಲ, ಗೊತ್ತಾಯ್ತಾ? ನೀವು ಬಂದ್ರಿ. ಇವಾಗ ನೆಲಮಂಗಲದಲ್ಲಿ ಕೆಲಸ ಇದೆ, ನಾನು ನಿಮ್ಮನ್ನು ಹಾಕ್ಕೊಡ್ತಾ ಇದ್ದೀನಿ. ನನ್ನ ಬಗ್ಗೆ ಏನು ಹೇಳ್ಬೇಕಂತೀರಾ ಹೇಳಿ ಅಮ್ಮ. ಇಲ್ಲ ಮೇಡಮ್, ನಿಮ್ಮ ಬಗ್ಗೆ ತುಂಬ ನನಗೆ ಗೌರವ ಇದೆ ಮೇಡಮ್ ರೀ. ಥ್ಯಾಂಕ್ಸ್ ಅಮ್ಮ. ಇವತ್ತು ನಾನು ಎಲ್ಲೆಲ್ಲೋ ಹೋಗ್ತಿದ್ದೆ ಏನೋ ಗೊತ್ತಿಲ್ಲ ಮೇಡಮ್ ರೀ. ನೀವೆಲ್ಲ ನನಗೆ ನಾವು ಫೋನ್ ಮಾಡಿರೋದಕ್ಕೆ ಇವತ್ತು ನಂದೇನು ಅದೃಷ್ಟ, ನಿಮ್ದೇನೋ ದಯದಿಂದ ಮೇಡಮ್ ರೀ. ನಾನು ನಿಮ್ಮ ಥರ ನಿಮಗೆ ಫೋನ್ ಮಾಡಿ ಮೇಡಮ್ ರೀ. ನಮ್ಮ ಮನೇಲಿ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಇದೆಯಾ? ಏನು ಅನ್ನಿಸ್ತಮ್ಮ ನನಗೆ? ನನ್ನ ಬಗ್ಗೆ ಏನು ಅನ್ನಿಸ್ತಮ್ಮ? ನಿಮ್ಮ ಬಗ್ಗೆ ತುಂಬ ಏನು ಅನ್ಸ್ಬೇಕಂತ ಏನು ಮಾತಾಡೋಕೆ ನನಗೆ ಕೆಟ್ಟದಾಗಿದ್ರೆ ಕೆಟ್ಟದಾಗ ಅನ್ಸಿದ್ರೆ ಕೆಟ್ಟದಾಗೆ ಬೈಯಿ ನನ್ನ. ಇಲ್ಲ ಮೇಡಮ್ ರೀ. ನನಗೆ ನೀವು ಏನು ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ ಮೇಡಮ್. ಊಟ ತಿಂಡಿ ತಿಂದಿದ್ದು ಕುಡ್ದಿದ್ದೆಲ್ಲ ಮಾತಾಡಬೇಡ. ನನ್ನ ಏಜೆನ್ಸಿ ಬಗ್ಗೆ ಏನು ಮಾತಾಡ್ತೀವಿ ಅದನ್ನು ಮಾತಾಡಷ್ಟೇ. ನನ್ನ ಮನಸ್ಸಿಗೆ ತುಂಬ ಅದು ಖುಷಿ ಆಯಿತು. ಓಕೆ, ತುಂಬ ಖುಷಿ ಆಯ್ತು ಮೇಡಮ್ ರೀ. ನಿನಗೆ ಮೆಜೆಸ್ಟಿಕ್ ಬಸ್ ಹತ್ತಿ ನಮ್ಮ ಮನೆ ಹತ್ರ ಬಾ ಅಂದೆ. ನಮ್ಮ ಹುಡುಗಿನ ಕಳಿಸ್ದೆ, ನೆನ್ನೆ ಬಂದಿರೋಳು. ಅವಳು ನಿನ್ನ ಫೋಟೋ ಹಿಡ್ಕೊಂಡು ನಿನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ಲು, ಗೊತ್ತಾಯ್ತಾ? ನೀನು ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ನಮ್ಮ ಮನೇಲಿ ಇದೆಯಾ? ಬೇರೆ ಹುಡುಗಿರ ಕೆಲ್ಸಕ್ಕೆ ಬರೋರ ಬಗ್ಗೆ ನಿಮ್ಮ ಅಭಿಪ್ರಾಯ, ನನ್ನ ಬಗ್ಗೆ ಏನು ಹೇಳ್ತೀರಾ? ನಾನಂದರೆ ನಮ್ಮ ಮೇಡಮ್ ಅವ್ರ ಹತ್ರ ಈ ಥರ ನಾನು ಸಡನ್ನಾಗಿ ಬಂದೆ. ಏನೋ ನಮ್ಮ ಮೇಡಮ್ ಅವರು ನನ್ನ ಈ ಥರ ಮಾಡ್ಕೊಂಡು ಏನೋ ನನ್ನ ದಯೆ ಇತ್ತು ಅಂತ ಸೇರಿಸಿದ್ರು. ಇನ್ನೊಬ್ರು ಏನಾರು ಬಂದರೆ ಮೇಡಮ್ ಅವರಿಗೆ ಆಧಾರ್ ಕಾರ್ಡು, ಆಮೇಲೆ ತಮ್ಮ ಫೋಟೋ, ಅದು ವಿಡಿಯೋ ಕಾಲ್ ಮಾಡಿ ಕಳಿಸಿಬಿಟ್ಟು ಆಮೇಲೆ ಅದು ನಿಮ್ಮ ಮೇಡಮ್ ಅವ್ರ ಹತ್ರ ಮಾತಾಡ್ಬಿಟ್ಟು ಬರಬೇಕು. ನನ್ನ ಥರನೇ ಸಡನ್ ಆಗಿ ಬರಕ್ಕೆ ಹೋಗಬೇಡಿ. ಆಮೇಲೆ ಗಂಡಸರು ಯಾರೇ ಕರೆದ್ರು, ಗಂಡಸರು ಯಾರೇ ಫೋನ್ ಮಾಡಿದ್ರು ದಯವಿಟ್ಟು ಬರಬೇಡಿ. ಅವ್ರು 30,000 40,000 50,000 ಆಸೆ ತೋರಿಸ್ತಾರೆ, ಅದು ಯಾರೂ ಕೆಲಸ ಕೊಡ್ಸಲ್ಲ. ಹಾಂ, ಗೊತ್ತಾಯ್ತಾ? ಬರಬೇಡಿ ಆ ಥರ. ನೆನ್ನೆ ಇವಾಗ ನೀನು ಬಂದಿದ್ಯಲ್ಲ, ನೆನ್ನೆ ನಿನಗೊಂದು ಆಯ್ತಲ್ಲ, ಹೇಳಮ್ಮ ಇನ್ಸಿಡೆಂಟು. ನನ್ನ ನಂಬರ್ ಹೇಳಿಬಿಟ್ಟು ಈ ಥರ ಕೆಲಸಕ್ಕೆ ಕರೆದಿದ್ರಲ್ಲ, ನೀನು ಹೇಳಮ್ಮ. ಅದೇ ಮೇಡಮ್, ನಿಮ್ಮ ನಂಬರ್ ನಿಮ್ಮ ಕೈ ಕಾಳಕ್ಕೆ ಕೆಲಸ ಮಾಡ್ತು ಅಂತ ಅಂದು ಫ್ರಾಡ್ ಮಾಡಿದ್ರು. ನಾನು ಆದ್ರೆ ನಂಬಲಿಲ್ಲ, ನಾನು ಏನು ನಂಬರ್ ಕೊಡಲಿಲ್ಲ, ಏನು ಮಾಡಲಿಲ್ಲ. ಡೈರೆಕ್ಟ್ ನಿಮಗೆ ಕಾಲ್ ಮಾಡಿ ಮೆಸೇಜ್. ಹೌದು, ನೆನ್ನೆ ಸಾಯಂಕಾಲ ಬಂದೆ ಅಲ್ವೇ ನಮ್ಮ ನನ್ನ ಜೊತೆಲೆ. ಅದಕ್ಕೆ ಕೇಳಿ, ಈ ಹುಡುಗಿಗೂ ಮೋಸ ಆಗಿದೆ. ಅದಕ್ಕೆ ದಯವಿಟ್ಟು ಬರಬೇಡಿ ಅಮ್ಮ, ಆ ಥರ ಯಾರು ಬರಬೇಡಿ. ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನಾನು ಮಾತಾಡ್ತೀನಿ, ಆಮೇಲೆ ಬನ್ನಿ. ಓಕೆ ಅಮ್ಮ, ಥ್ಯಾಂಕ್ ಯು. ಇನ್ನೇನಮ್ಮ ಹೇಳಕ್ಕೆ ಇಷ್ಟಪಡ್ತೀಯಾ? ನೋಡಮ್ಮ, ನಾನು ಅಲ್ಲಿ ಮನೆಗೆ ಹಾಕ್ಕೊಡ್ತಿದ್ದೀನಿ. 2 ನಾಯಿ ಇದೆ, ಮೇಡಮ್ ಇದ್ದಾರೆ, ತುಂಬ ಒಳ್ಳೆಯವರು. ನನಗೆ 1 ವರ್ಷದಿಂದ ಗೊತ್ತವರು, ಗೊತ್ತಾಯ್ತಾ? ನಿಮ್ಗೆ ತಿಂಗಳಿಗೆ 2 ರಜಾ ಇದೆ, ಸಂಬಳ ಇದೆ. ನೀವೇನು ಊಟ ಮಾಡ್ತೀರೋ ಅದೇನು ಊಟಕ್ಕೇನು ತೊಂದರೆ ಇಲ್ಲ, ಗೊತ್ತಾಯ್ತಾ? ಜಗಳ ಮಾಡ್ದಂಗೆ, ಕೂಗಾಡ್ದಂಗೆ, ಗಲಾಟೆ ಮಾಡ್ದಂಗೆ. ಮೇಡಮ್ಗೆ ಆಪ್ರೇಷನ್ ಆಗಿದೆ, ಚೆನ್ನಾಗಿ ನೋಡ್ಕೊಳ್ಳಿ. ನಮಗೂ ಒಳ್ಳೆ ಹೆಸರು ತಂದ್ಕೊಡಿ, ಮೇಡಮ್ಗೂ ಒಳ್ಳೆ ಹೆಸರು ತಂದ್ಕೊಡಿ. ನೀವು ಎಷ್ಟು ದಿವಸ ಆದರೂ ಮಾಡ್ಕೊಂಡೋಗಿ, ನಾವೇನು ನಿಮ್ಮನ್ನು ತೆಗ್ದಾಕಲ್ಲ ಅಷ್ಟೇ. ಕೈ ಬಾಯಿ ಶುದ್ಧವಾಗಿ ಇಟ್ಕೊಳ್ರಿ. ನಾನು ಎಲ್ಲೇ ಬಿಟ್ಟರು ಎಲ್ಲರಿಗೂ ಹೇಳೋದಿದ್ದೇನೆ, ಅವ್ರ ಮನೇಲಿ ಕ್ಯಾಮ್ರಾ ಇದೆ ಅಂತ ಕ್ಯಾಮ್ರಾಗೆ ಎದ್ರಬೇಡಿ, ನಿಮ್ಮ ಮನಸ್ಸಾಕ್ಷಿಗೆ ಎದ್ರಿ, ನಿಮ್ಮ ಮನಸ್ಸಾಕ್ಷಿಗೆ ಎದ್ರಿ ಅಷ್ಟೇ ನಾನು ಹೇಳೋದು. ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ನಾನು ಈ ವಿಡಿಯೋನ ಕಟ್ ಮಾಡ್ತಾ ಇದ್ದೀನಿ. ಇವರು ನನ್ನ ಹತ್ರ ಬಂದಿರೋರು, ಇವತ್ತು ನೆಲಮಂಗಲಕ್ಕೆ ಬಿಡ್ತಿರೋರು. ಇವರು ನಾಳೆ ದಾವಣಗೆರೆಗೆ ಒಬ್ಬರಿಗೆ ಡೆಲಿವರಿ ಆಗುತ್ತೆ, ಇವ್ರನ್ನ ನಾಳೆ ದಾವಣಗೆರೆಗೆ ಬಿಡ್ತಿರೋದು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಇಷ್ಟೇ.